ಹಲೋ ಸ್ಟೂಡೆಂಟ್ಸ್. ಸೊ ಎನ್ ಸಿ ಆರ್ ಟಿ ಕ್ಲಾಸ್ 12ಅಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ ಮೊದಲನೇ ಚಾಪ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಅದರಲ್ಲಿ ನಾವು ಕಲಿಬೇಕಾಗಿರೋದು ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್. ಈ ಫೀಲ್ಡ್ ಬಗ್ಗೆ ನಾವು ಮುಂದೆ ಓದೋಣ, ತುಂಬ ದೂರ ಇದೆ ಇನ್ನೂ ಓದೋದು. ಮೊದಲು ಎಲೆಕ್ಟ್ರಿಕ್ ಚಾರ್ಜ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್. So electromagnetism is a branch of science which deals with electromagnetic forces between the charges. ಇದು ಫಿಸಿಕ್ಸ್ದ ಬ್ರಾಂಚು. ಇದರಲ್ಲಿ ಮುಖ್ಯವಾಗಿ ಎರಡು ಪಾರ್ಟ್ ಇವೆ. ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಇನ್ನೊಂದು ಎಲೆಕ್ಟ್ರೋಡೈನಾಮಿಕ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂದರೆ ಸ್ಟಡಿ ಆಫ್ ಚಾರ್ಜಸ್ ಅಟ್ ರೆಸ್ಟ್. ಈ ಎಲೆಕ್ಟ್ರೋಡೈನಾಮಿಕ್ಸ್ ಅಂದರೆ ಸ್ಟಡಿ ಆಫ್ ಚಾರ್ಜಸ್ ಇನ್ ಮೋಷನ್. ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ನಾವು ಏನೇನು ಕಲಿತೀವಿ? ಪ್ರಾಪರ್ಟಿ ಆಫ್ ಚಾರ್ಜ್ ಇದೆ, ಪ್ರಾಪರ್ಟಿ ಆಫ್ ಚಾರ್ಜಸ್ಸು, ಎಲೆಕ್ಟ್ರಿಕ್ ಫೀಲ್ಡ್, ಆಮೇಲೆ ಪೊಟೆನ್ಷಿಯಲ್, ಗಾಸ್ ಲಾ, ಕೆಪಾಸಿಟರ್, ಇದನ್ನೆಲ್ಲ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಕಲಿತೀವಿ. ಎಲೆಕ್ಟ್ರೋಡೈನಾಮಿಕ್ಸಲ್ಲಿ ನಾವು ಏನೇನು ಕಲಿತೀವಿ? ಅಲ್ಲಿ ನಾವು ಕಲಿಯೋದು ಎಲೆಕ್ಟ್ರಿಕ್ ಕರೆಂಟು, ಆಮೇಲೆ ಮ್ಯಾಗ್ನೆಟಿಸಮು, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು, ಆಮೇಲೆ ಆಲ್ಟರ್ನೇಟಿವ್ ಕರೆಂಟು. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ನಮಗೆ ಮೊದಲನೇ ಚಾಪ್ಟರ್ ಕೊಟ್ಟಿರೋದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು. ಇದು ಸ್ಟಡಿ ಆಫ್ ಚಾರ್ಜಸ್ ಎಟ್ ರೆಸ್ಟ್, ಇದು ನಿಮ್ಮ ನೆನಪಿರಲಿ. ಸೊ ನೆಕ್ಸ್ಟ್ ಚಾರ್ಜ್. ವಾಟ್ ಈಸ್ ಅ ಚಾರ್ಜ್? ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಅ ಚಾರ್ಜ್? ಚಾರ್ಜ್ is nothing but the most fundamental property. ಡೆಫಿನಿಷನಲ್ಲಿ ಇದನ್ನು ಯಾವ ರೀತಿ ನಾವು ಬರಿತೀವಪ್ಪ ಅಂತಂದರೆ, ಚಾರ್ಜ್ ಇಟ್ ಈಸ್ ಅನ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ಮ್ಯಾಟರ್. which gives rise to electric force between various objects. So this is the definition. ಏನಿದು ಇಂಟ್ರಿನ್ಸಿಕ್ ಪ್ರಾಪರ್ಟಿ ಅಂದರೆ? ಇಂಟ್ರಿನ್ಸಿಕ್ ಪ್ರಾಪರ್ಟಿ ಮೀನ್ಸ್ ದ ಲಾಸ್ಟ್ ಪ್ರಾಪರ್ಟಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲು ಇಂಟ್ರಿನ್ಸಿಕ್ ಪ್ರಾಪರ್ಟಿಗೆ ಮಾಸ್ ಈಸ್ ಆಲ್ಸೋ ಅನ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ. ನೋಡಿ, ಮಾಸಲ್ಲಿ ಏನಿದೆ? ಮಾಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಏನು ಹೇಳ್ತೀರಾ ನೀವು? ಏನು ಹೇಳೋಕ್ಕಾಗಲ್ಲ. ಮಾಸ್ ಈಸ್ ಅ ಮಾಸ್. ಅದೇ ರೀತಿ ಚಾರ್ಜು ಕೂಡ. ಚಾರ್ಜಲ್ಲಿ ಏನಿದೆ? ಲಾಸ್ಟ್ ಪ್ರಾಪರ್ಟಿ. ಇದ್ರ ಮುಂದೆ ರಿಸರ್ಚ್ ಏನೂ ಇಲ್ಲ ಅನ್ನೋದು ಮೀನಿಂಗ್ ಕೊಡುತ್ತೆ. That is the intrinsic property of charge. You can't explain what is mass made up of. So definition of charge ಆಯಿತು. ಈಗ ನೋಡೋಣ, ಚಾರ್ಜ್ ಎಲ್ಲಿಂದ ಬಂತು? ಒರಿಜಿನ್ ಆಫ್ ಚಾರ್ಜ್ 600 BC ಅಂದರೆ ಕ್ರಿಸ್ತಪೂರ್ವ 600ರಲ್ಲಿ ಗ್ರೀಕ್ ಮೈಥಾಲಜಿ ಪ್ರಕಾರ ಇದರ ಒರಿಜಿನ್ ಆಗಿದೆ. ಅಲ್ಲಿ 2 substances rubbed with each other and they attract different ಥಿಂಗ್ಸು. ಆಮೇಲೆ ಈ ಹನಿ ಕಾಂಬನ್ನು ಕೂದಲಿಗೆ ರಬ್ ಮಾಡಿದಾಗ ಪ್ಲಾಸ್ಟಿಕ್ ಪೇಪರ್ ಚೂರನ್ನು ಅದು ಅಟ್ರ್ಯಾಕ್ಟ್ ಮಾಡ್ತಿತ್ತು. ಸೊ ಅದೆಲ್ಲ ಎಕ್ಸ್ಪೆರಿಮೆಂಟ್ ಆವಾಗಿತ್ತು. ಸೊ ಇದು ಒರಿಜಿನು. ಇದ್ರ ಬಗ್ಗೆ ತುಂಬ ಕಥೆ ಇದೆ, ಅದೆಲ್ಲ ಅವಶ್ಯಕತೆ ಇಲ್ಲ. ಸೊ ಕಮಿಂಗ್ ಟು ದ ಪಾಯಿಂಟ್, ಚಾರ್ಜ್ ಸಿಂಬಲ್ ಏನು? ಸಿಂಬಲು ಕ್ಯಾಪಿಟಲ್ Q. SI ಯೂನಿಟ್ ಏನು ಚಾರ್ಜ್ದು? ಕುಲಾಂಬ್. ಈ ಕುಲಾಂಬನ್ನು ನಾವು ಕ್ಯಾಪಿಟಲ್ C ಇಂದ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ಚಾರ್ಜ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಡೈರೆಕ್ಷನ್ ಇಲ್ಲ ಚಾರ್ಜ್ಗೆ.
ಚಾರ್ಜ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಆಮೇಲೆ ಟೂ ಟೈಪ್ಸ್ ಆಫ್ ಚಾರ್ಜಸ್ಸು ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಆಮೇಲೆ ಇದು ಅಂತೂ ನಿಮಗೆ ಗೊತ್ತಿದ್ದೇ ಇರುತ್ತೆ, ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಅಟ್ರ್ಯಾಕ್ಟ್ ಈಚ್ ಅದರ್. ಅಂದರೆ ಪ್ಲಸ್ ಅಟ್ರ್ಯಾಕ್ಟಿವ್, ನೆಗೆಟಿವ್ ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ ಚಾರ್ಜನ್ನು. ಆಮೇಲೆ ಪಾಸಿಟಿವ್ ರಿಪೆಲ್ ಮಾಡ್ತೇವೆ, ಅದೇ ರೀತಿ ನೆಗೆಟಿವ್ ಕೂಡ ರಿಪೆಲ್ ಮಾಡುತ್ತೆ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಪೋಸಿಟ್ ಚಾರ್ಜಸ್ಸು ಅಟ್ರ್ಯಾಕ್ಟ್ ಈಚ್ ಅದರ್. ಸೊ ಈಗ ಹೇಳಿದ್ದೀವಿ ನಾವು, ಚಾರ್ಜ್ ಈಸ್ ಆಲ್ಸೋ ಫಂಡಮೆಂಟಲ್ ಪ್ರಾಪರ್ಟಿ ಆ್ಯಂಡ್ ಮಾಸ್ ಈಸ್ ಆಲ್ಸೋ ಫಂಡಮೆಂಟಲು, ಬೋತ್ ಆರ್ ಇಂಟ್ರಿನ್ಸಿಕ್ ಪ್ರಾಪರ್ಟಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಚಾರ್ಜ್ ಆ್ಯಂಡ್ ಮಾಸು? ನೋಡಿ, ಡಿಫ್ರೆನ್ಸ್ ಹೋಗೋಕ್ಕಿಂತ ಮುಂಚೆ ಒಂದು ಪಾಯಿಂಟ್ ನಾನು ಹೇಳ್ತೀನಿ. ಆ ಪಾಯಿಂಟ್ ಏನಂದರೆ, ಚಾರ್ಜ್ ಆಲ್ವೇಸ್ ಕಮ್ಸ್ ವಿತ್ ಮಾಸ್. ಚಾರ್ಜ್ ಆಲ್ವೇಸ್ ಕಮ್ಸ್ ವಿತ್ ಮಾಸ್. ಆದರೆ ಉಲ್ಟಾ ಇಲ್ಲ, ಬಟ್ ನಾಟ್ ವೈಸ್ ವರ್ಸ. ಮಾಸು ಕಂಪಲ್ಸರಿಯಾಗಿ ಚಾರ್ಜ್ ಜೊತೆನೇ ಬರಬೇಕು ಅಂತ ಇಲ್ಲ. ಚಾರ್ಜ್ ಅವತ್ತು ಕಂಪಲ್ಸರಿಯಾಗಿ ಮಾಸ್ ಜೊತೆ ಬರುತ್ತೆ. ಅಂದರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಯಾವಾಗ ಒಂದು ಬಾಡಿ ಇನ್ನೊಂದು ಬಾಡಿಗೆ ತನ್ನ ಚಾರ್ಜನ್ನು ಟ್ರಾನ್ಸ್ಫರ್ ಮಾಡುತ್ತೆ ಅಲ್ಲ, ಕೇವಲ ಚಾರ್ಜ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ತನ್ನ ಮಾಸ್ ಕೂಡ ಅದು ಈ ಸೆಕೆಂಡ್ ಬಾಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಅನ್ನೋ ಮೀನಿಂಗ್ ಇದು. ನೆಕ್ಸ್ಟ್ ಹೋಗೋಣ, ದ ಡಿಫ್ರೆನ್ಸ್ ಬಿಟ್ವೀನ್ ಚಾರ್ಜ್ ಆ್ಯಂಡ್ ಮಾಸ್. ಚಾರ್ಜ್ ವರ್ಸಸ್ ಮಾಸ್. ಮೊದಲನೇ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ನಮ್ಮ ಹತ್ರ ಎರಡು ಥರದ ಚಾರ್ಜ್ ಇವೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಬಟ್ ಮಾಸ್ ಈಸ್ ಆಲ್ವೇಸ್ ಪಾಸಿಟಿವ್. -5 kg ಏನಾದರೂ ಕೊಡಿ ಅಂತ ಕೇಳೋಕ್ಕಾಗಲ್ಲ, ಅದು ಯಾವತ್ತೂ ಪ್ಲಸ್ಸೇ ಇರುತ್ತೆ. -5 kg ಈಸ್ ರಾಂಗ್, ಈ ರೀತಿ ಯಾವುದೂ ಇರಲ್ಲ. ಎರಡನೇ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ದಿಸ್ ಚಾರ್ಜ್ ಈಸ್ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್ ಆಫ್ ದ ಮೂವಿಂಗ್ ಬಾಡಿ. ಚಾರ್ಜ್ ಈಸ್ independent of speed. But mass increases with speed. ನೋಡಿ, ಒಂದು ರಿಲೇಷನ್ ಇದೆ. ಅಕಾರ್ಡಿಂಗ್ ಟು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ, ದೇರ್ ಇಸ್ ಅ ರಿಲೇಷನ್ ದಟ್ ಈಸ್ m is equal to m0 divided by square root of 1 minus v square by c square. ಇಲ್ಲಿ m0 ಅನ್ನೋದು ಮಾಸ್ ಆಫ್ ದ ಬಾಡಿ ಎಟ್ ರೆಸ್ಟ್, m ಈಸ್ ಮಾಸ್ ಆಫ್ ಮೂವಿಂಗ್ ಬಾಡಿ ವಿತ್ ವೆಲಾಸಿಟಿ v ಆ್ಯಂಡ್ c ಈಸ್ ಸ್ಪೀಡ್ ಆಫ್ ಲೈಟ್. ನೋಡಿ, v ಮತ್ತು c ನಡಕ್ಕೆ ಒಂದು ರಿಲೇಷನ್ ಯಾವ ರೀತಿ ಇದೆ ಅಂದರೆ, ದಿಸ್ v ಈಸ್ ಲೆಸ್ ದೆನ್ c ಆ್ಯಂಡ್ v ಈಸ್ ಆಲ್ಸೋ ವೆರಿ 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 ಲೆಸ್ ದೆನ್ c. ಈ ಕಂಡೀಷನ್ ಯಾವಾಗ ಬರುತ್ತೆ ಅಂದರೆ, ಸಬ್ ಅಟಾಮಿಕ್ ಪಾರ್ಟಿಕಲ್ ಇರುತ್ತಲ್ಲ ಬಾಡಿ, ಆವಾಗ ಇಲೆಕ್ಟ್ರಾನು ಪ್ರೋಟಾನು ಅಲ್ಲಿ ಈ ವೆಲಾಸಿಟಿ, ಇದು ನಮ್ಮ ಜನರಲ್ ಡೇ ಟು ಡೇ ಲೈಫಲ್ಲಿ ಬರುತ್ತೆ. ಸೊ ಎರಡೂ ಕಂಡೀಷನಲ್ಲಿ ಈ ಟರ್ಮ್ ಏನಿದೆಯಲ್ಲ, ಈ ಟರ್ಮ, ದಿಸ್ ಟರ್ಮ್ ಈಸ್ ಆಲ್ವೇಸ್ v ಸ್ಕ್ವೇರ್ ಬೈ c ಸ್ಕ್ವೇರ್ ಈಸ್ ಆಲ್ವೇಸ್ ಲೆಸ್ ದೆನ್ 1. ಈ ಟರ್ಮ್ ಲೆಸ್ ದೆನ್ 1 ಇರುತ್ತೆ. ಸೊ 1 ಮೈನಸ್ ಈ ಟರ್ಮ್ದಿಂದ ಟೋಟಲ್ ಸ್ಕ್ವೇರ್ ರೂಟಲ್ಲಿ ಏನು ವ್ಯಾಲ್ಯೂ ಬರುತ್ತಲ್ಲ, ಅದು ಕೂಡ ಲೆಸ್ ದೆನ್ 1 ಬರುತ್ತೆ. ಸೊ ಹೀಗಾಗಿ ಕಂಡೀಷನ್ m ಮತ್ತು m0 ರಿಲೇಷನ್ ಯಾವ ರೀತಿ ಬರುತ್ತೆ, m ಈಸ್ ಗ್ರೇಟರ್ ದೆನ್ m0. ಸೊ ನೋಡಿ, ಈಗ ರೆಸ್ಟ್ ಮಾಸ್ ಎಷ್ಟಿತ್ತಲ್ಲ ಮೊದಲು, ಅದೇ ಬಾಡಿದ್ದು ಆ ಮಾಸು ವೆಲಾಸಿಟಿ ಡಿಪೆಂಡ್ ಆಗಿರೋದ್ರಿಂದ ಮೂವಿಂಗ್ ಬಾಡಿದು ವೆಲಾಸಿಟಿ m ಈಸ್ ಗ್ರೇಟರ್ ದೆನ್ m0 ಆಗಿರುತ್ತೆ. ಅಂದರೆ ವೆಲಾಸಿಟಿ ಜಾಸ್ತಿ ಆಗುತ್ತದೆ. ನೀವು ಸ್ಟ್ಯಾಂಡಿಂಗ್ ಪೊಸಿಷನ್ ಇದ್ದಾಗ ನಿಮ್ಮ ಮಾಸು ಮತ್ತು ನೀವು ರನ್ನಿಂಗ್ ಮಾಡ್ತಾ ಇದ್ದಾಗ ನಿಮ್ಮ ಮಾಸು ಸೇಮ್ ಆಗಿರಲ್ಲ, ಬೇರೆ ಬೇರೆ ಆಗಿರುತ್ತೆ. ಇದೇ ಇದ್ರ ಕಂಡೀಷನ್. ಸೊ ದ್ಯಾಟ್ಸ್ ವೈ ಮಾಸ್ ಡಿಪೆಂಡ್ಸ್ ಆನ್ ವೆಲಾಸಿಟಿ ಆಫ್ ದ ಬಾಡಿ. ಬಟ್ ಚಾರ್ಜ್ ವಿಷಯದಲ್ಲಿ ಹಾಗಾಗಲ್ಲ, ಇದು ಟೋಟಲಿ ಇಂಡಿಪೆಂಡೆಂಟ್ ಆಫ್ ಸ್ಪೀಡ್. ಚಾರ್ಜ್ ಸ್ಪೀಡ್ ಜೊತೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಸೊ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರಾಪರ್ಟೀಸ್ ಆಫ್ ಚಾರ್ಜ್. ಸೊ ಈಗಾಗಲೇ ಕೆಲವೊಂದು ಪ್ರಾಪರ್ಟೀಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್, ಚಾರ್ಜ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ, ಚಾರ್ಜ್ ಈಸ್ ಟ್ರಾನ್ಸ್ಫರೇಬಲ್, ಆ್ಯಂಡ್ ಚಾರ್ಜ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಮಾಸ್. ದಟ್ ಈಸ್ ಚಾರ್ಜ್ ಕೆನಾಟ್ ಎಕ್ಸಿಸ್ಟ್ ವಿದೌಟ್ ಮಾಸ್. ನೌ ದ ನೆಕ್ಸ್ಟ್ ಪ್ರಾಪರ್ಟಿ ಈಸ್ charge is conserved, or also it is called as conservation of charge.
ಸೊ ಏನು ಹೇಳುತ್ತೆಪ್ಪ ಕನ್ಸರ್ವೇಷನ್ ಆಫ್ ಚಾರ್ಜು? ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ nor be destroyed but can only be transferred. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. The total charge of an isolated system is constant. ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಈಗ. ನೋಡಿ, ಇದೊಂದು ಬಾಕ್ಸ್ ಇದೆ. ಇಟ್ ಈಸ್ ಅ ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಮೀನ್ಸ್ ಸಪ್ರೇಟ್, ಕ್ಲೋಸ್ಡ್. ಇದರಲ್ಲಿ ಬಾಡೀಸ್ ಇವೆ. 1 ಬಾಡಿ, 2 ಬಾಡಿ, 3 ಬಾಡಿ. ಇದರಲ್ಲಿ ಚಾರ್ಜ್ ಇದೆ. ಚಾರ್ಜದ ಕುಲಾಮ್ ನಿಮಗೆ ಗೊತ್ತಿದೆ. ಪ್ಲಸ್ 3 ಕುಲಾಮ್ ಇದ್ರ ಮೇಲೆ ಚಾರ್ಜ್ ಇದೆ, ಪ್ಲಸ್ 1 ಕುಲಾಮ್ ಇದ್ರ ಮೇಲೆ ಚಾರ್ಜ್ ಇದೆ. ಇಲ್ಲಿದೆ -2 ಕುಲಾಮ್. ಸೊ ಇದೊಂದು ಬಾಡಿ, ಇದರಲ್ಲಿ 3 ಬಾಡಿ, ಐಸೋಲೇಟೆಡ್ ಸಿಸ್ಟಮು. ಆಮೇಲೆ ಈ ಬೌಂಡ್ರಿ ಇದೆಯಲ್ಲ, ದಿಸ್ ಬೌಂಡ್ರಿ ಈಸ್ ನಾನ್ ಕಂಡಕ್ಟಿಂಗ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಇನ್ಸುಲೇಟರ್. ಕಂಡಕ್ಟರ್, ಇನ್ಸುಲೇಟರ್ ಗೊತ್ತಿದೆಯಲ್ಲ ನಿಮ್ಗೆ ಆಲ್ರೆಡಿ. ಸೊ ಇದ್ರ ಮೂಲಕ ಯಾವುದೇ ರೀತಿಯ ಚಾರ್ಜ್ ಒಳಗಿಂದ ಹೊರಗೆ ಬರೋದಿಲ್ಲ. ಈ ಸಿಸ್ಟಮ್ನಿಂದ ಹೊರಗಡೆ ಚಾರ್ಜ್ ಬರೋದಿಲ್ಲ. ಸೊ ಈ ಬಾಡಿನ ನಾವು ಶೇಕ್ ಮಾಡಿದಾಗ, ಈ ಸಿಸ್ಟಮನ್ನು ಶೇಕ್ ಮಾಡಿದಾಗ ಈ 3 ಬಾಡಿಗಳು ಒಂದಕ್ಕೊಂದು ಕೊಲಾಡ್ ಆಗುತ್ತೆ, ಡಿಕ್ಕಿ ಹೊಡೆಯುತ್ತೆ. ಆವಾಗ ನೋಡಿ ಏನೇನು ಚೇಂಜ್ ಆಗುತ್ತೆ ಅಂತ ನೋಡಿ. ಸಪೋಸ್ ಈ ಬಾಡಿ ಮೇಲೆ 2 ಕೂಲಂಬ್ ಚಾರ್ಜ್ ಇದೆ, ಈ ಬಾಡಿ ಮೇಲೆ 3 ಕೂಲಂಬ್ ಚಾರ್ಜ್ ಇದೆ. ಅಂದರೆ ಈ ಬಾಡಿಯಲ್ಲಿ ಎಷ್ಟಿರ್ಬೋದು ಚಾರ್ಜು? ಅದನ್ನು ನಾವು ಹೇಗೆ ಕಂಡುಹಿಡಿದಪ್ಪ ಅಂತಂದರೆ, ನೋಡಿ, ಇದು Q1 + Q2 + Q3 ಈಸ್ ಈಕ್ವಲ್ ಟು Q1 ಡ್ಯಾಶ್ + Q2 ಡ್ಯಾಶ್ + Q2 ಡ್ಯಾಶ್. ದಿಸ್ ಈಸ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಇಲ್ಲಿ ಎಷ್ಟಿದೆ ಚಾರ್ಜು? ಇವೆಲ್ಲ ಈ ಬಾಡಿದ ಚಾರ್ಜು, ಇವೆಲ್ಲ ಈ ಸಿಸ್ಟಮ್ದು ಚಾರ್ಜು. +3 + 1 -2 ಈಸ್ ಈಕ್ವಲ್ ಟು +2 + 3. ಇದು ಎಕ್ಸ್ ಇದೆ ಅಂತ ಅಂದ್ಕೊಳ್ಳೋಣ, ಅಥವಾ ಕ್ಯೂ ಅಂದ್ಕೊಳ್ಳೋಣ. ಸೊ ಇದನ್ನು ಸಾಲ್ವ್ ಮಾಡಿದಾಗ ಕ್ಯೂವಿನ ವ್ಯಾಲ್ಯೂ ಎಷ್ಟು ಬರುತ್ತೆ? -3 ಬರುತ್ತೆ. ಅಂದರೆ ಇದು ಎಷ್ಟಾಯಿತು? -3. ಈಗ ನೋಡಿ, ಇದನ್ನು ಕೂಡಿಸಿದಾಗ ಟೋಟಲ್ ಚಾರ್ಜ್ ಎಷ್ಟಾಗುತ್ತಲ್ಲ, ಅಷ್ಟೇ ಚಾರ್ಜ್ ಇದೇ ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಇನ್ನು ಇದರ ಅಪ್ಲಿಕೇಶನ್ ಎಲ್ಲೆಲ್ಲಾಗುತ್ತೆ ನೋಡಿ. ಮೊದಲನೇ ಅಪ್ಲಿಕೇಶನ್ ಅಂತೂ ಈ ಒಂದು ಯೂನಿಟ್, ಈ ಚಾಪ್ಟರಲ್ಲೇ ಸಿಕ್ಕಾಪಟ್ಟೆ ಚಾರ್ಜ್ದ ಅಪ್ಲಿಕೇಶನ್ ಇದೆ. ನಾವು ಮುಂದೆ ಓದ್ತೀವಿ ಅದನ್ನು. ಇನ್ನು ಎರಡನೇ ಅಪ್ಲಿಕೇಶನ್ ಏನಂದರೆ ರೇಡಿಯೋ ಆ್ಯಕ್ಟಿವಿಟಿ ನ್ಯೂಕ್ಲಿಯರ್ ಇಕ್ವೇಷನ್ಸಲ್ಲಿ, ಮಾಡರ್ನ್ ಫಿಸಿಕ್ಸಲ್ಲಿ ನಾವು ಕಲಿತೀವಿ. ಆಟಮ್ಸು, ನ್ಯೂಕ್ಲಿಯಸ್ಸು, ಅದರ ಅಪ್ಲಿಕೇಶನ್ಸು, ರೇಡಿಯೋ ಆ್ಯಕ್ಟಿವಿಟಿ ಅದೆಲ್ಲ ಬರುತ್ತೆ. ಅದು ಅಲ್ಲಿ ಫಾರ್ ಎಕ್ಸಾಂಪಲ್ ಥೋರಿಯಮ್ ಇದೆಯಲ್ಲ, ಈ ಥೋರಿಯಮ್ದಿಂದ ನಾವು ಒಂದು ಆಲ್ಫಾ ಪಾರ್ಟಿಕಲನ್ನು ಎಮಿಟ್ ಮಾಡಿಸಿದಾಗ ಏನು ಸ್ಪೀಸೀಸ್ ಉಳಿಯುತ್ತಲ್ಲ, ಅಂದರೆ ಥೋರಿಯಮ್ ನೋಡಿ, ಥೋರಿಯಮ್ +90, ಆಲ್ಫಾ ಪಾರ್ಟಿಕಲ್ ಅಂದರೆ +2. ಸೊ ಈ ಸ್ಪೀಸೀಸ್ ಇದೆಯಲ್ಲ, ಈ ಸ್ಪೀಸೀಸ್ ಮೇಲೆ ಎಷ್ಟು ಚಾರ್ಜ್ ಇದೆ ಅಂತಂದು ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ? ಈ 90ಯಲ್ಲಿ ಈ 2 ತೆಗೆದು 88 ಅಂತ ಬರಿತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಅಪ್ಲಿಕೇಶನ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಸೊ ಇನ್ NCERTಯಲ್ಲಿ ಒಂದು ಲೈನ್ ಇದೆ. ಆ ಲೈನ್ ಏನಂದರೆ, ದ ಕನ್ಸರ್ವೇಷನ್ ಆಫ್ ಚಾರ್ಜ್ is experimentally found to be true. ನೋಡಿ, ಇದಕ್ಕೆ ಯಾವುದೇ ಥರದ ಪ್ರೂಫ್ ಇಲ್ಲ. ಇದು ಎಕ್ಸ್ಪೆರಿಮೆಂಟಲಿ ತಾನೇ ಪ್ರೂಫ್ ಕೊಟ್ಬಿಟ್ಟಿದೆ. ಇದು ಅಪ್ಲಿಕೇಶನ್ ಆಫ್ ಚಾರ್ಜು. ಇದು NCERTಯಲ್ಲಿ ಡೈರೆಕ್ಟಾಗಿ ಲೈನ್ ಕೊಟ್ಬಿಟ್ಟಿದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಾಪರ್ಟಿ ಆಫ್ ಚಾರ್ಜ್. ಅದರೊಳಗೆ ಕನ್ಸರ್ವೇಷನ್ ಆಫ್ ಚಾರ್ಜ್ ಬಗ್ಗೆ ಇಷ್ಟು.